ಇಂದು ಅಂಗಾರಕ ಸಂಕಷ್ಟರ ಚತುರ್ಥಿ. ಗಣಪತಿಯ ಕೃಪೆ ಪಡೆಯಲು, ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯಲು ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ತಪ್ಪದೇ ಕೇಳಿ. ಆ ಒಂದು ಮಂತ್ರ ಯಾವುದು ಮತ್ತು ಅದರ ಅರ್ಥ ತಿಳಿದುಕೊಂಡು ಇದನ್ನು 21 ಬಾರಿ ಈಗ ಜಪಿಸೋಣ. ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ. ಇದರ ಅರ್ಥವನ್ನು ಈಗ ನೋಡೋಣ. ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಅಂದರೆ ಪಾರ್ವತಿ ಪುತ್ರನಾದಂತಹ ಗಣೇಶನಿಗೆ ತಲೆಬಾಗಿಸಿ ನಮಸ್ಕರಿಸಿ. ಭಕ್ತವಾಸಂ ಸ್ಮರೇ ನಿತ್ಯಂ ಅಂದರೆ ಭಕ್ತರ ಹೃದಯದಲ್ಲಿ ನೆಲೆಸಿರುವಂತಹ ದೇವನಿಗೆ ಪ್ರತಿದಿನ ನಾವು ಸ್ಮರಿಸಬೇಕು, ಧ್ಯಾನಿಸಬೇಕು. ಆಯು ಕಾಮಾರ್ಥ ಸಿದ್ಧಯೇ ಅಂದರೆ ಆಯುಸ್ಸು, ಕಾಮನೆಗಳು ಅಂದರೆ ಇಚ್ಛೆಗಳು, ಬಯಕೆಗಳು ಮತ್ತು ಅರ್ಥ ಅಂದರೆ ಸಂಪತ್ತು, ಯಶಸ್ಸು, ಗುರಿ ಸಿದ್ಧಿಗಾಗಿ, ಪೂರೈಕೆಗಾಗಿ ಆ ದೇವನಲ್ಲಿ ನಾವು ಬೇಡಿಕೊಳ್ಳೋಣ. ಇದರ ಭಾವಾರ್ಥವೇನೆಂದರೆ ಗೌರಿಯ ಪುತ್ರನಾದಂತಹ ವಿಘ್ನಗಳನ್ನು ನಿವಾರಿಸುವಂತಹ ಭಕ್ತರ ಹೃದಯದಲ್ಲಿ ನೆಲೆಸಿರುವಂತಹ ವಿನಾಯಕನಿಗೆ ಶಿರವಾಗಿ ನಮಸ್ಕರಿಸುತ್ತೇನೆ. ಆಯುಷ್ಯ, ಇಷ್ಟಾರ್ಥ, ಸಂಪತ್ತಿಗಾಗಿ, ಸಿದ್ಧಿಗಾಗಿ ಆ ಗಣಪತಿಯನ್ನು ನಿತ್ಯವೂ ಕೂಡ ಸ್ಮರಿಸಬೇಕು. ಈ ಒಂದು ಸ್ತೋತ್ರವನ್ನು ಪ್ರತಿದಿನ ನಾವು ಪಠಿಸುವುದರಿಂದ ವಿಘ್ನಗಳು ದೂರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆ, ಸಂಪತ್ತಿನ ಆಕಾಂಕ್ಷಿಗಳಿಗೆ ಧನ ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಇದನ್ನು ಈ ಒಂದು ಸುದಿನ ನಾವು ಸ್ಮರಿಸಲೇಬೇಕು. 21 ಬಾರಿಯಾದರೂ ಈ ಮಂತ್ರವನ್ನು ಈಗ ಕೇಳೋಣ. ಜೊತೆಯಲ್ಲೇ ನೀವು ಕೂಡ ಶಾಂತ ಚಿತ್ತದಿಂದ ಸ್ಮರಿಸಿ ಹಾಗೆ ಪಠಿಸಿ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ
आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुर्कामार्थसिद्धये